Hello beautiful birds, welcome to my channel Spiritual Bird Tarot. ಹೇಗಿದೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬನ್ನಿ. ಇವತ್ತಿನ ರೀಡಿಂಗ್ ಏನು ಅಂತಂದರೆ ಅರ್ಜೆಂಟ್ ಏಂಜಲ್ ಮೆಸೇಜ್ ನಿಮಗೆ ಮೆಡಿಟೇಷನ್ ಮಾಡ್ತಾ ಇರಬೇಕಾದ್ರೆ ನಾನು ಅಂದ್ಕೊಳ್ತಾ ಇದ್ದೆ ಯಾವ ರೀಡಿಂಗ್ ಮಾಡೋದು ಅಂತ. ಸೊ ಆಲ್ರೆಡಿ ಒಂದು ಟಾಪಿಕನ್ನು ನಾನು ಚೂಸ್ ಮಾಡಿದರೆ ನಿಮ್ಮ ಡೆಸ್ಟಿನಿ ಬಗ್ಗೆ, ಬಟ್ ಆವಾಗ ನನಗೆ ಚಾನಲ್ ಆಯಿತು ಡೆಸ್ಟಿನಿ ಬೇಡ, ಏಂಜಲ್ಸ್ ಅರ್ಜೆಂಟ್ ಮೆಸೇಜ್, ಬಿಕಾಸ್ ಕೆಲವರಿಗೆ ಇದನ್ನು ಕೇಳುವಂಥ ಅವಶ್ಯಕತೆ ಇದೆ. ಓಕೆ, ಸೊ ಅದಕ್ಕೋಸ್ಕರ ನಿಮ್ಮ ಏಂಜಲ್ಸ್ ನಿಮಗೋಸ್ಕರ ಮೆಸೇಜನ್ನು ಇನ್ನೂ ಡೆಲಿವರ್ ಮಾಡಬೇಕು ಅಂತ ಇದ್ದಾರೆ. ಓಕೆ, ಸೊ ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ ಎರಡು ಆಪ್ಷನ್ಸ್ ಇದೆ. ಇವತ್ತು ನಾನು ಯಾವುದೇ ಥರದ ಡೇಟ್ ಆಫ್ ಬರ್ತನ್ನು ಮೆನ್ಷನ್ ಮಾಡೋದಿಲ್ಲ. ಸೊ ಆದಷ್ಟು ನನ್ನ ಪಿಕ್ ಕಾರ್ಡ್ ಅಂತ ಹೇಳಿ ಅಲ್ಲ, ಯಾವುದೇ ಪಿಕ್ ಕಾರ್ಡಲ್ಲಿ ಆದಷ್ಟು ಇಂಟ್ಯೂಟಿವ್ಲಿ ಆಗಿ ಪಿಕ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಓಕೆ, ಸೊ ಇವತ್ತು ಕೂಡ ಅಷ್ಟೇ, ನೀವು ನಿಮ್ಮ ಕಾರ್ಡನ್ನು ಇಂಟ್ಯೂಟಿವ್ಲಿ ಆಗಿ ಪಿಕ್ ಮಾಡಬೇಕಾಗತ್ತೆ. ಓಕೆ, ಸೊ ಪೈಲ್ ನಂಬರ್ 1ಅಲ್ಲಿದೆ ದ ಸಿಚುವೇಶನ್ ವಿಲ್ ಇಂಪ್ರೂವ್, ಪೈಲ್ ನಂಬರ್ 2ಅಲ್ಲಿದೆ ಸಕ್ಸಸ್. ಓಕೆ, ಕ್ಲೋಸ್ ಯುವರ್ ಐಸ್, ಟೇಕ್ ಅ ಡೀಪ್ ಬ್ರೆತ್, ಇನ್ಹೇಲ್ ಆ್ಯಂಡ್ ಎಕ್ಸ್ಹೇಲ್. ಸೊ ಯಾವ ಕಾರ್ಡ್ ನಿಮ್ಮ ಕಣ್ಣ ಮುಂದೆ ಬರ್ತಾ ಇದೆ ನೋಡಿ, ಅದು ನಿಮ್ಮ ಪೈಲ್ ಆಗಿರುತ್ತೆ. ಸೊ ಕೆಲವೊಮ್ಮೆ ನನ್ನಲ್ಲಿ ಹೇಳ್ತಾರೆ ಏನು ಅಂತಂದರೆ, ನನಗೆ ಪೈಲ್ ನಂಬರ್ 1 ನೋಡಿದಾಗಲೂ ನೋಡುವಂತ ಅನಿಸುತ್ತೆ, ಪೈಲ್ ನಂಬರ್ 2 ನೋಡಿದಾಗ ಕೂಡ ನೋಡುವಂತ ಅನಿಸುತ್ತೆ. ಸೊ ಮೇ ಬಿ ಎರಡರಲ್ಲೂ ನಿಮಗೇನಾದರೂ ಒಂದು ಮೆಸೇಜ್ ಇರಬಹುದು. ಓಕೆ, ಸೊ ಪೈಲ್ ನಂಬರ್ 1ನಲ್ಲಿ ನಿಮಗೇನು ಮೆಸೇಜ್ ಸಿಕ್ಕಿಲ್ಲ ಅಂತಂದರೆ ಯು ಹ್ಯಾವ್ ಟು ಚೂಸ್ ಪೈಲ್ ನಂಬರ್ 2ಅನ್ನು ನೀವು ಆಯ್ಕೆ ಮಾಡ್ಬೋದು. ಓಕೆ, ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಪೈಲ್ ನಂಬರ್ 1, ಯಾರು ದ ಸಿಚುವೇಶನ್ ವಿಲ್ ಇಂಪ್ರೂವ್ನ ಚೂಸ್ ಮಾಡಿದ್ದೀರಾ, ಡೆಫಿನೆಟ್ಲಿ ಆಗಿ ಖಂಡಿತವಾಗಿ ನಿಮ್ಮ ಲೈಫಲ್ಲಿ ರೈಟ್ ನಾವು ಏನು ಸಿಚುವೇಶನ್ ಇದೆ ನೋಡಿ, ಅದರಲ್ಲಿ ಇಂಪ್ರೂವ್ಮೆಂಟನ್ನು ನೀವು ನೋಡ್ತೀರಾ. ಇದು ನಿಮ್ಮ ಕೆಲಸ ಇರ್ಬೋದು, ಇದು ನಿಮ್ಮ ಸ್ಟಡೀಸ್ ಇರ್ಬೋದು, ಇದು ನಿಮ್ಮ ಫ್ಯಾಮಿಲಿ ಮ್ಯಾಟರ್ಸ್ ಇರಬಹುದು, ಪರ್ಸ್ನಲ್ ಲೈಫಲ್ಲಿ ಇರ್ಬೋದು, ಪ್ರೊಫೆಷ್ನಲ್ ಲೈಫಲ್ಲಿ ಇರ್ಬೋದು. ನಿಮಗೆ ಒಂದು ಬೆಳಕನ್ನು ನೀವು ನೋಡಬಹುದು. ಓಕೆ, ಬೆಳಕು ಇಲ್ಲಿ ತನಕ ನಿಮ್ಗೇನು ಅನಿಸ್ತಿತ್ತು ಅಂತಂದರೆ ಕತ್ತಲು, ನಾನು ಏನು ಮಾಡಿದರೂ ಆಗ್ತಾ ಇಲ್ಲ, ನಾನು ಎಷ್ಟು ಎಫರ್ಟ್ ಹಾಕಿದರೂ ಕೂಡ, ಎಷ್ಟು ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ಬಟ್ ನನಗೆ ಯಾವುದೇ ಥರದ ಫಲಿತಾಂಶಗಳನ್ನು ಕೊಡ್ತಾ ಇಲ್ಲ ಅಂತಂದರೆ ಏಂಜಲ್ಸ್ ಇಲ್ಲಿ ಹೇಳ್ತಾ ಇದ್ದಾರೆ ದ ಸಿಚುವೇಶನ್ ವಿಲ್ ಇಂಪ್ರೂವ್. ನಿಮ್ಮ ಸಿಚುವೇಶನಲ್ಲಿ ಇನ್ನಷ್ಟು ಇಂಪ್ರೂವ್ಮೆಂಟ್ ಬರುತ್ತೆ. ಇದು ಕರಿಯರಲ್ಲಿ ಇರ್ಬೋದು, ಓಕೆ, ಆ್ಯಂಡ್ ಲವಲ್ ಕೂಡ ಇರಬಹುದು. ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾರ ಜೊತೆ ಏನನ್ನ ಮಾತಾಡ್ತೀರಾ ನೋಡಿ, ಮಾತಾಡುವಾಗ ನೇರವಾಗಿ ಮಾತಾಡಿ ಆ್ಯಂಡ್ ಮುಜುಗರ ಪಟ್ಟು ಮಾತಾಡಬೇಡಿ. ಆ್ಯಂಡ್ ಯಾರಿಗಾದರೂ ನೋ ಅನ್ನೋದಿದೆ ಅಂತಂದರೆ ಡೈರೆಕ್ಟಾಗಿ ನೋ ಅಂತ ಹೇಳಿಬಿಡಿ. ಮುಂದೆ ಇರೋರಿಗೆ ಬೇಸರ ಆಗುತ್ತೆ ಅಂತ ಅನ್ನೋದನ್ನು ಇಟ್ಕೊಳ್ಬೇಡಿ. ಬಿಕಾಸ್ ಕೆಲವೊಮ್ಮೆ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಏಂಜಲ್ಸ್ ನಿಮಗೆ ಒಂದು ದಾರಿನ ತೋರಿಸ್ತಾರೆ, ಒಂದು ಬೆಳಕು ನಿಮ್ಮ ಹತ್ರ ಬರ್ತಾ ಇದೆ. ಓಕೆ, ಪೈಲ್ ನಂಬರ್ 1, ಸೊ ಹೆಚ್ಚು ವರಿ ಮಾಡುವಂತಹ ಅವಶ್ಯಕತೆ ಇಲ್ಲ, ದ ಸಿಚುವೇಶನ್ ವಿಲ್ ಇಂಪ್ರೂವ್. ಓಕೆ, ಸೊ 2 months 2 weeks. ಸೊ ನನಗಿಲ್ಲಿ ಆ ಥರ ಹೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ಟ್ಯಾರೋ ಏನು ಹೇಳುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಹ್ಯಾಂಡ್ಮೇಡ್ ಡೆಕ್ ಇದೆ, ಅದನ್ನು ಕೂಡ ನೋಡೋಣ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಓಕೆ, pile number 1. Let's see, pile number 1. Thank you. ನೈಟ್ ಆಫ್ ಕಪ್ಸ್. ಎಸ್, ನಿಮ್ಮ ಮೇಲೆ ಏಂಜಲ್ಸ್ ಕೃಪೆ ಇದೆ, ಯಾವಾಗಲೂ ಇರುತ್ತೆ ನಿಮ್ಮ ಮೇಲೆ ಏಂಜಲ್ಸ್ ಕೃಪೆ. ಓಕೆ, ಇಲ್ಲಿ ಏನು ಅಂತಂದರೆ ಸಿಚುವೇಶನ್ನ ಇನ್ನಷ್ಟು ಹಾಳು ಮಾಡಬೇಡಿ ಅಂತ ನಿಮಗಿಲ್ಲಿ ಹೇಳ್ತಾ ಇದ್ದಾರೆ. ಸ್ವಲ್ಪ ಶಾಂತವಾಗಿ ಇದ್ಬಿಟ್ಟು ನೋಡಿ ಮತ್ತೆ ಯಾವುದೇ ಥರದ ಆ್ಯಕ್ಷನ್ನ ತಗೊಳ್ಳುವಂಥ ಅವಶ್ಯಕತೆ ಇದೆ ನಿಮಗೆ. ಓಕೆ, ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನೀವು ಸುರಕ್ಷಿತವಾಗಿದ್ದೀರಾ. ಸೊ ದ ಚಾರಿಯಟ್. ಓಕೆ, ಸಕ್ಸಸ್ ಇದೆ ನಿಮ್ಮ ಲೈಫಲ್ಲಿ, ಸಕ್ಸಸ್ ನಿಮ್ಮ ಲೈಫಲ್ಲಿ ಇದೆ, ಇಲ್ಲ ಅಂತ ಹೇಳಿ ಅಲ್ಲ. ಆ್ಯಂಡ್ ಯಾರು ನಿಮಗೆ ಹೆಲ್ಪ್ ಮಾಡಿದ್ದಾರೆ ನೋಡಿ, ಎನಿ ಕೈಂಡ್ ಆಫ್, ಅದು ಸಣ್ಣ ಪುಟ್ಟ ಇರ್ಬೋದು, ಏನೇ ಇರ್ಬೋದು, ಬಟ್ ಇವಾಗ ಅವ್ರು ನಿಮ್ಮಲ್ಲಿ ಮಾತಾಡ್ತಾ ಇಲ್ಲ, ಮೊದಲು ನಿಮ್ಗೆ ಹೆಲ್ಪ್ ಮಾಡಿದರು ಅಂತಂದರೆ ಅಟ್ಲೀಸ್ಟ್ ಆ ವ್ಯಕ್ತಿಗೆ ಥ್ಯಾಂಕ್ ಯೂನ ಹೇಳಿ, ಹೋಗಿ ಹೇಳಿ ಅಂತ ಹೇಳ್ತಾ ಇಲ್ಲ ನಾನು.
ಓಕೆ, ನಿಮಗೆ ಮೋಸ ಮಾಡಿದರೂ ಕೂಡ ಎಸ್, ಒಂದು ಸಂದರ್ಭದಲ್ಲಿ ನೀನು ನನಗೆ ಹೆಲ್ಪ್ ಮಾಡಿದೆಯಾ, ಥ್ಯಾಂಕ್ ಯು ಸೋ ಮಚ್. ಆ ವ್ಯಕ್ತಿ ಮೇಲೆ ಗ್ರಜ್ಜನ್ನು ಇಟ್ಕೊಳ್ಬೇಡಿ. ಓಕೆ, ಸೊ ನಿಮಗೆ ಇಲ್ಲಿ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸುಖ ದುಃಖ ಎರಡೂ ಜೀವನದ ಭಾಗ. ನಾನು ಹೇಳಬೇಕು ಅಂತ ಇಲ್ಲ, ನಿಮಗೆ ಗೊತ್ತೇ ಇದೆ. ಸೊ ಎರಡನ್ನು ಕೂಡ ನ್ಯೂಟ್ರಲ್ ಆಗಿ ತೊಗೊಂಡು ಹೋಗೋದಕ್ಕೆ ಹೇಳ್ತಾ ಇದೆ. ಅಂತಂದರೆ ಎರಡನ್ನು ಕೂಡ ಸರಿ ಸಮಾನವಾಗಿ ಯೋಚನೆ ಮಾಡಿ ತೊಗೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ. ದುಃಖ ಪಟ್ಟಾಗ ನೀವೆಷ್ಟು ಸುಖ ಬಂದಾಗ ನೀವೆಷ್ಟು ಖುಷಿ ಪಡ್ತೀರಾ, ಹಾಗೆ ದುಃಖ ಬಂದಾಗ ಅದರಿಂದ ಹೇಗೆ ಹೊರಗೆ ಬರ್ಬೋದು, ಅದನ್ನು ಹೇಗೆ ಫೇಸ್ ಮಾಡಬಹುದು ಅನ್ನೋದನ್ನು ನೋಡೋದಕ್ಕೆ ಹೇಳ್ತಾ ಇದ್ದಾರೆ. ಬಿಕಾಸ್ ಈ ಚಾರಿಟಲ್ಲಿ 2 ಮೂನ್ ಇದೆ. ಸೊ ಆ 2 ಮೂನ್ ಏನಿದೆ ನೋಡಿ, ಅದನ್ನೇ ತಿಳಿಸುತ್ತೆ. ಓಕೆ, ಸೊ ಆ್ಯಂಡ್ ಇಲ್ಲಿ ಇನ್ ಆ್ಯಂಡ್ ಯಾನ್ ಎನರ್ಜಿ ಇದೆ, ನಿಮ್ಮ ಮ್ಯಾಸ್ಕ್ಯುಲನ್ ಆ್ಯಂಡ್ ಫೆಮಿನನ್ ಎನರ್ಜಿ ಎರಡನ್ನೂ ಕೂಡ ಕಂಟ್ರೋಲ್ ಮಾಡುವಂಥ ಅವಶ್ಯಕತೆ ಇದೆ, ಬ್ಯಾಲೆನ್ಸ್ ಮಾಡುವಂಥ ಅವಶ್ಯಕತೆ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ಏಂಜಲ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮಗೆ ನಿಮ್ಮ ಡೆಸ್ಟಿನೇಷನ್ ಗೊತ್ತಿದೆ, ಬಟ್ ಆ ಡೆಸ್ಟಿನೇಷನ್ ಹೊರಗೆ ನೀವು ಎಸ್ ಡೆತ್ ಕಾರ್ಡ್ ಟ್ರಾನ್ಸ್ಫಾರ್ಮೇಷನ್ ಇದೆ ಇಲ್ಲಿ. ಸೊ ನನಗೆ ಬೇಕಾಗಿರೋದು 3 ಕಾರ್ಡ್, ಬಟ್ ಇದು ಬಂದಿದೆ 3 ಕೂಡ. ಇದ್ರ ಬಗ್ಗೆ ಕೂಡ ಮಾತಾಡೋಣ. ಜಸ್ಟ್ ಮೇಲೆ ನಾನು ಮಾತಾಡ್ತೀನಿ, ಬಿಕಾಸ್ ಇದರಿಂದ ನನಗೆ ಡೀಪ್ ಮೆಸೇಜ್ ಏನೂ ಸಿಗ್ತಾ ಇಲ್ಲ. ಬಟ್ ಇಲ್ಲಿ ಡೆತ್ ಕಾರ್ಡ್ ಬಂದಿದೆ. ಟ್ರಾನ್ಸ್ಫಾರ್ಮೇಷನ್, ಆದಷ್ಟು ಜೀವನದಲ್ಲಿ ಬದಲಾವಣೆಯನ್ನು ತನ್ನಿ. ಈ ಬದಲಾವಣೆ ಹೇಗಿರಬೇಕು ಅಂತಂದರೆ, ಈ ಬದಲೇನೆ ಸಣ್ಣ ಪುಟ್ಟ ಬದಲಾವಣೆ ಅಲ್ಲ ಇದು. ಫಾರ್ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ಒಬ್ಬರ ಜೊತೆ ನಿಮಗೆ ಬ್ರೇಕಪ್ ಆಗಿದೆ ಆ್ಯಂಡ್ ನಿಮಗೆ ಅವರ ನೆನಪುಗಳು ಕೂಡ ಕಾಡ್ತಾ ಇದೆ. ಬಟ್ ಆ ನೆನಪುಗಳು ಕಾಡ್ತಾ ಇದ್ದರೂ ಕೂಡ ಆ ವ್ಯಕ್ತಿಯಿಂದ ಹೇಗೆ ನಾನು ಹೊರಗೆ ಬರಲಿ, ನನ್ನ ಎಮೋಷನ್ಸನ್ನು ಹೇಗೆ ನಾನು ಕಂಟ್ರೋಲ್ ಮಾಡಲಿ ಅನ್ನೋ ಒಂದು ಟ್ರಾನ್ಸ್ಫಾರ್ಮೇಷನ್ ಅಂತಂದರೆ ಇದು ಬಹು ದೊಡ್ಡ ಮಟ್ಟದ ಟ್ರಾನ್ಸ್ಫಾರ್ಮೇಷನ್. ಓಕೆ, ಸೊ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ದ ಸಿಚುವೇಶನ್ ವಿಲ್ ಇಂಪ್ರೂವ್. ಸೊ ರೈಟ್ ನಾವು ಅದಕ್ಕೋಸ್ಕರ ನೀವು ರೆಡಿ ಆಗೋದಕ್ಕೆ ಹೇಳ್ತಾ ಇದ್ರೆ, ಎನರ್ಜಿನ ವೆಲ್ಕಮ್ ಮಾಡೋದಕ್ಕೆ ಹೇಳ್ತಾ ಇದ್ರೆ, ಯಾವುದು ಆಗಿ ಹೋಯ್ತು ನೋಡಿ ಅದರ ಬಗ್ಗೆ ಚಿಂತೆ ಮಾಡಿ ಏನೂ ಪ್ರಯೋಜನ ಇಲ್ಲ. ಅದು ಆದದ್ದು ಆಗಿ ಹೋಯ್ತು. ಮೇ ಬಿ ಪರ್ಸನ್ ನಿಮ್ಮಿಂದ ದೂರ ಆಗಿರ್ಬೋದು, ಇಲ್ಲಾಂದರೆ ಈ ಪರ್ಸನ್ ನಕ್ಷತ್ರ ಆಗಿರಬಹುದು, ಎನಿ ಕೈಂಡ್ ಆಫ್ ಸೊ ಅಂಥ ಎನರ್ಜಿ ಕೂಡ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಏನು ಗೊತ್ತಾ, ಡಾರ್ಕ್ ಕತ್ತಲು ಏನಿದೆ ನೋಡಿ, ಬೆಳಕು ಬಂದಾಗ ಕತ್ತಲಲ್ಲಿ ಏನೆಲ್ಲ ಕಾಣೋದಿಲ್ಲ ನೋಡಿ ಅದೆಲ್ಲ ಕಾಣುತ್ತೆ. ಅಂತಂದರೆ ಸತ್ಯ ಯಾವಾಗಲೂ ಸಾಯೋದಿಲ್ಲ, ನೀವೆಷ್ಟು ಸುಳ್ಳು ಹೇಳಿದರೂ ಕೂಡ. ಅದೇ ಥರ ನೀವೆಷ್ಟು ಸತ್ಯದಲ್ಲಿದ್ದೀರಾ ನೋಡಿ, ನಿಮಗೆಲ್ಲಿ ನ್ಯಾಯ ಕೊಡಬೇಕು ನೋಡಿ, ಅದು ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ಸೊ ಆದಷ್ಟು ಇಂಥ ಎನರ್ಜಿಯಿಂದ ದೂರ ಇರಿ. ಆದಷ್ಟು ಯಾರನ್ನು ಕೂಡ ಹೆಚ್ಚು ವಿಶ್ವಾಸ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ, ಪೂರ್ತಿಯಾಗಿ ವಿಶ್ವಾಸ. ಆ್ಯಂಡ್ ನೀವು ಚೆನ್ನಾಗಿದ್ದೀರಾ, ಅವರು ಚೆನ್ನಾಗಿರ್ತಾರೆ, ಯಾರನ್ನು ಕೂಡ ನಂಬೋದಕ್ಕೆ ಹೋಗಬೇಡಿ. ಯಾರನ್ನು ಕೂಡ ನಂಬೋದಕ್ಕೆ ಹೋಗಬೇಡಿ. ನಿಮ್ಮನ್ನು ಹಿಂದೆಯಿಂದ ನಿಮಗೆ ಬಂದ ಚೂರಿ ಹಾಕ್ಬೋದು ಇನ್ ದ ಸೆನ್ಸ್ ನಿಮಗೆ ಮೋಸ ಮಾಡಿ ಹೋಗ್ಬೋದು, ಮತ್ತು ನೀವು ಗೊಳೋ ಅಂತ ಅಳಬಹುದು. ಹಾಗೆ ಮಾಡೋದಕ್ಕೆ ಬಿಡಬೇಡಿ ಯಾರಿಗೆ ಕೂಡ. ಓಕೆ, ಸೊ ನಿಮ್ಮ ರಿಮೋಟ್ ನಿಮ್ಮ ಕೈಯಲ್ಲೇ ಇರಲಿ, ನಿಮ್ಮ ರಿಮೋಟನ್ನು ಬೇರೆಯವ್ರಿಗೆ ಕೈ ಕೊಡಬೇಡಿ. ಓಕೆ, ಸೊ ಇಲ್ಲಿ ನಿಮಗೆ ಅದನ್ನು ಹೇಳ್ತಾ ಇದ್ದಾರೆ. 7 ಆಫ್ ಸೋಟ್ಸ್ ಆ ಒಂದು ಎನರ್ಜಿ ನನಗೆ ಸಿಗ್ತಾ ಇದೆ. ಆ್ಯಕ್ಚುಲಿ ಯು ಆರ್ ವೆರಿ ಸ್ಮಾರ್ಟ್, ನೀವು ತುಂಬ ಸ್ಮಾರ್ಟ್ ಇದ್ದೀರಾ. ಬಟ್ ಆ ಚುರುಕುತನವನ್ನು ನೋಡಿ, ಎಲ್ಲಿ ಹಾಕಬೇಕು ನೋಡಿ ಅಲ್ಲೇ ಹಾಕಿ. ಓಕೆ, ಇನ್ನೊಂದು ಏನು ಅಂತಂದರೆ, ಯಾರಿಗಾದ್ರೂ ಮೋಸ ಮಾಡ್ತಾ ಇದ್ದೀರಾ ಅಂತಂದರೆ ಅಂದ್ಕೊಳ್ಬೇಡಿ ಯಾರು ನೋಡ್ತಾ ಇಲ್ಲ ಅಂತ. ಜಸ್ಟಿಸ್ ಯಾವಾಗಲೂ ನೋಡ್ತಾ ಇರುತ್ತೆ, ಕರ್ಮ ಯಾವಾಗಲೂ ನೋಡ್ತಾ ಇರುತ್ತೆ, ಅದನ್ನ ಯಾವತ್ತೂ ಮರಿಬೇಡಿ. ಓಕೆ, ಸೊ ಇಲ್ಲಿ ಯಾರಿಗೂ ಕೂಡ ಮೋಸ ಹೋಗೋದಕ್ಕೆ ನೀವು ಹೋಗಬೇಡಿ. ಆ್ಯಂಡ್ ಇನ್ನೊಬ್ಬರ ಜೊತೆ ನೀವು ವ್ಯವಹಾರ ಇಟ್ಕೊಳ್ತೀರಾ ಅಂತಂದರೆ ತುಂಬಾ ಸ್ಮಾರ್ಟ್ನೆಸ್ನ ಯೂಸ್ ಮಾಡಬೇಕಾಗತ್ತೆ, ನೀವು ಚುರುಕುತನನ ಯೂಸ್ ಮಾಡಬೇಕಾಗತ್ತೆ. ನಿಮ್ಮ ಕ್ಲೋಸ್ ಫ್ರೆಂಡ್ ಇದ್ರೂ ಕೂಡ ಒಂದು ಕಣ್ಣು ಅವ್ರ ಮೇಲೆ ಇಟ್ಟಿರಬೇಕಾಗತ್ತೆ. ಓಕೆ, ಸೊ ಈ ಕಾರ್ಡ್ ಅದನ್ನು ಹೇಳ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ಕಾರ್ಡ್ ಈಸ್ 8 ಆಫ್ ಕಪ್ಸ್. ನೋಡಿ, ನಿಮ್ಮ ಲೈಫಲ್ಲಿ ಎಷ್ಟೊಂದು ರಿಲೇಷನ್ಶಿಪ್ ಇವಾಗ ಬಂದು ಹೋಗಿರ್ಬೋದು. ಮೇ ಬಿ ನಿಮ್ಮ ಪೇರೆಂಟ್ಸ್ ಇರ್ಬೋದು, ನಿಮ್ಮ ಪಾರ್ಟ್ನರ್ಗಳಿರ್ಬೋದು, ಯಾರೇ ಇರಬಹುದು. ಓಕೆ, ಸೊ ಅವರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತಂದರೆ ಅದನ್ನು ಅವರನ್ನು ಬಿಟ್ಟು ಬಿಡಿ. ಅವರ ಬಗ್ಗೆ ಹೆಚ್ಚು ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ಕೆಲವ್ರಿಗೆ ಇಲ್ಲಿ ನಿಮ್ಮ ಸ್ಪಿರಿಚುವಲ್ ಜರ್ನಿನ ಶುರು ಮಾಡೋದಕ್ಕೆ ಹೇಳ್ತಾ ಇದ್ರೆ, ಯಾರಾದರೂ ಯೋಚನೆ ಮಾಡ್ತಾ ಇದ್ರೇನೋ ಸ್ಪಿರಿಚುವಲ್ ಜರ್ನಿ ಶುರು ಮಾಡಲಾ ಬೇಡವಾ ಅನ್ನೋದು ಮಾಡೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಯಾವುದು ನಿಮಗೆ ತೃಪ್ತಿ ಕೊಡ್ತಾ ಇಲ್ಲ ನೋಡಿ ಅದನ್ನ ಬಿಟ್ಟುಬಿಡಿ. ಇದು ಪರ್ಸನ್ ಆಗಿರ್ಬೋದು, ಸಿಚುವೇಶನ್ಸ್ ಇರ್ಬೋದು, ಎನಿ ಕೈಂಡ್ ಆಫ್ ಆ ಎಮೋಷನ್ಸ್ ಏನಿದೆ ನೋಡಿ ಅದನ್ನ ತುಂಬ ಕಂಟ್ರೋಲ್ ಮಾಡುವಂಥ ಅವಶ್ಯಕತೆ ಇದೆ. ನಿಮ್ಮ ಎಮೋಷನ್ಸ್ ಏನಿದೆ ನೋಡಿ ಅದನ್ನ ಕಂಟ್ರೋಲ್ ಮಾಡಿ, ಆದಷ್ಟು ಭಾವನೆಗಳನ್ನು ಕಂಟ್ರೋಲ್ ಮಾಡುವಂಥ ಅವಶ್ಯಕತೆ ಇದೆ. ಓಕೆ, ಆ್ಯಂಡ್
ಮೇ ಬಿ ಇದು ರಿಲೇಷನ್ಶಿಪ್ಪಲ್ಲಿ ಕೂಡ ಇರ್ಬೋದು, ಯಾರಾದರೂ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು, ಇಲ್ಲ ಅಂದರೆ ಇದು ಸಿಚುವೇಶನ್ಸ್ ಇರ್ಬೋದು. ಬಟ್ ತುಂಬ ಕಾಡ್ತಾ ಇದೆ ಅಂತಂದರೆ ಅದಕ್ಕೇನು ಪೀಸನ್ನು ಕ್ರಿಯೇಟ್ ಮಾಡಿ ಮುಂದೆ ಹೋಗೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ರೆಸ್ಟ್ ತುಂಬ ಇಂಪಾರ್ಟೆಂಟ್, ರೆಸ್ಟ್ ಆ್ಯಂಡ್ ರೆಸ್ಪೆಕ್ಟ್. ಓಕೆ, ತುಂಬ ಇಂಪಾರ್ಟೆಂಟ್. ಇನ್ನೊಂದು 6 ಆಫ್ ಕಪ್ಸ್ ನೋಡಿ, ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಸೋಲ್ಮೇಟ್ ಬರೋದಿದೆ ಆ್ಯಂಡ್ ನಿಮಗೆ ಪ್ರಪೋಸಲ್ಸ್ ಕೂಡ ಬರೋದಿದೆ. ಪೇಷನ್ಸಿಂದ ಕಾಯೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಯಾರಿಗೆ ಆಲ್ರೆಡಿ ಮದುವೆ ಆಗಿದೆ, ಮಕ್ಕಳಿದ್ದಾರೆ ಅಂತಂದರೆ ಎಸ್, ನಿಮ್ಮ ಜೀವನದಲ್ಲಿ ಮಕ್ಕಳು ಕೂಡ ಬರುವಂತಹ ಸಾಧ್ಯತೆಗಳಿದೆ. ಏಂಜಲ್ಸ್ ಇಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ಸೊ ಆದಷ್ಟು ಪ್ಯೂರಿಟಿ, ಪ್ಯಾಷನ್, ನಿಮ್ಮ ಇಂಟ್ಯೂಷನ್ ಟ್ರಸ್ಟ್ ಮಾಡಿ. ಓಕೆ, ಸೊ ಏನೆಲ್ಲ ಡಿಸೈರ್ ಇದೆ ನೋಡಿ, ಆ ಡಿಸೈರಿಂದ ನೀವು ನಿಜವಾಗ್ಲೂ ಖುಷಿ ಆಗ್ತೀರಾ ಇಲ್ವಾ ಅನ್ನೋದನ್ನು ಕೂಡ ನೋಡಿ ಒಂದ್ಸಲ. ಓಕೆ, ಸೊ ಎಕ್ಸ್ ಬಗ್ಗೆ ಯೋಚನೆ ಮಾಡಬೇಡಿ, ದಯಮಾಡಿ ಎಕ್ಸ್ ಬಗ್ಗೆ ಯೋಚನೆ ಮಾಡಬೇಡಿ. ಎಕ್ಸ್ ವಾಪಸ್ ಬರುವಂತಹ ಲಕ್ಷಣಗಳು ನಾನು ಇಲ್ಲಿ ಎಲ್ಲೂ ಕಾಣ್ತಾ ಇಲ್ಲ. ಓಕೆ, ಸೆಲ್ಫ್ ಲವ್, ಸೆಲ್ಫ್ ಕೇರ್ ಏನಿದೆ ನೋಡಿ, ಅದು ತುಂಬ ಒಳ್ಳೆಯದು. ಓ ಮೈ ಗಾಡ್, 4 ಆಫ್ ವಾನ್ಸ್, ಬಾಟಮ್ ಆಫ್ ದ ಡೆಕ್ 4 ಆಫ್ ವಾನ್ಸ್ ಇದೆ. ಸೊ ಇಲ್ಲಿ ಮದುವೆ ಕಾರ್ಡ್ ಇದು. ಸೊ ಎಸ್, ದ ಸಿಚುವೇಶನ್ ರೈಟ್ ನಾವೇನು ಮದುವೆಗೆ ಯಾರಾದರೂ ವೆಯ್ಟ್ ಮಾಡ್ತಾ ಇದ್ರೆ, ಇಲ್ಲಾಂದರೆ ನಿಮ್ಮ ತಂಗಿದಿರ್ಬೋದು, ಮೇ ಬಿ ನಿಮ್ಮದು ಅಣ್ಣ ಇರ್ಬೋದು, ತಮ್ಮ ಇರ್ಬೋದು, ಅವ್ರಿಗೇನಾದರೂ ಮದುವೆ ಆಗಬೇಕು ಅಂತ ನೀವು ತುಂಬಾ ಯೋಚನೆ ಮಾಡ್ತಾ ಇದ್ದರೆ ಆಗುತ್ತೆ. 4 ಮಂತ್ಸ್ ಒಳಗಡೆ ಪ್ರಪೋಸಲ್ಸ್ ಬರುವಂತಹ ಒಂದು ಸಿಚುವೇಶನ್ನ ನಾನು ನೋಡ್ತಾ ಇದ್ದೀನಿ. ಓಕೆ, ಆದಷ್ಟು ಪ್ಯೂರಿಟಿ, ಆದಷ್ಟು ಇಂಟ್ಯೂಷನ್, ನಿಮ್ಮ ಪ್ಯಾಷನ್ನ ಫಾಲೋ ಮಾಡಿ. ಉತ್ಸಾಹ, ಯಾವಾಗಲೂ ಉತ್ಸಾಹ ಇರಬೇಕು. ಆ್ಯಂಡ್ ಈ 11 ಇದೆ. ಸೊ 11 ಟೈಪ್ ಮಾಡಿ, 11 ಟೈಪ್ ಮಾಡಿ. ಓಕೆ, ಸೊ ಆ್ಯಂಡ್ ಥ್ಯಾಂಕ್ ಯು ಏಂಜಲ್ಸ್ ಅಂತ ಹೇಳಿಬಿಟ್ಟು ಕೂಡ ಟೈಪ್ ಮಾಡಿ. ಓಕೆ, ಸೊ ಲೆಟ್ಸ್ ಸಿ, ಬೇರೆ ಕಾರ್ಡ್ಸ್ ಇದೆ ಇಲ್ಲಿ, ಮಿಕ್ಕಿದ್ದು ನೋಡೋಣ ಏನು ಹೇಳುತ್ತೆ ಅನ್ನೋದು. ಥ್ಯಾಂಕ್ ಯು ಸೋ ಮಚ್. ಎಲ್ಲದರಿಂದ ಒಂದೊಂದು ಕಾರ್ಡ್ ತೊಗೊಳ್ಳೋಣ. ಓಕೆ, 2 ಕಾರ್ಡ್ ತೊಗೊಳ್ಬೇಕಂತೆ. ಸೊ ಲೆಟ್ಸ್ ಸಿ, 2 ಕಾರ್ಡ್ ತೊಗೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್. ವರ್ಡ್ಸ್ ಹ್ಯಾವ್ ಪವರ್, ಥಿಂಕ್ ಬಿಫೋರ್ ಯು ಸೇ ಎನಿಥಿಂಗ್. ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ ನಿಮಗೆ, ಈ ಕಾರ್ಡಲ್ಲೇ ಹೇಳಿದೆ. ನೀವೇನು ಹೇಳ್ತೀರಾ ನೋಡಿ ಅದನ್ನ ಹೇಳಿಬಿಡಿ, ಡೈರೆಕ್ಟಾಗಿ ಹೇಳಿಬಿಡಿ, ನೇರವಾಗಿ ಮಾತಾಡಿ. ಬಟ್ ವರ್ಡ್ಸ್ ಹ್ಯಾವ್ ಪವರ್. ಬೇರೆಯವ್ರಿಗೇನು ಹೇಳ್ತಾ ಇದ್ದೀರಾ ಅನ್ನೋ ತುಂಬ ನಾನು ಇಲ್ಲಿ ಹೇಳಿದೆ ಅಂತ ಅನಿಸುತ್ತೆ. ಏನು ಅಂತಂದರೆ, ಬೇರೆಯವ್ರು ನಿಮಗೆ ಹೆಲ್ಪ್ ಮಾಡಿದರೆ ಥ್ಯಾಂಕ್ ಯು ಹೇಳಿ, ಅದರ ಬದಲು ಅವ್ರು ಇವಾಗ ಮೋಸ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಏನೇನು ಎಲ್ಲ ಹೇಳೋದಕ್ಕೆ ಹೋಗಬೇಡಿ. ವರ್ಡ್ಸ್ ಹ್ಯಾವ್ ಪವರ್, ಥಿಂಕ್ ಬಿಫೋರ್ ಯು ಸೇ ಎನಿಥಿಂಗ್. ಏನೇ ಹೇಳೋದಕ್ಕಿಂತ ಮುಂಚೆ ಯೋಚನೆ ಮಾಡಿ. ಆಪರ್ಚುನಿಟಿ ಆ್ಯಂಡ್ ಅಬಂಡೆನ್ಸ್ ಈಸ್ ಆಲ್ ಅರೌಂಡ್. ಎಸ್, ನಿಮಗೆ ಒಳ್ಳೆ ಸುವರ್ಣ ಅವಕಾಶ, ಸಮೃದ್ಧಿ ನಿಮ್ಮ ಸುತ್ತಮುತ್ತ ಇದೆ. ಓಕೆ, ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇಟ್ ಈಸ್ ಯುವರ್ ಲೈಫ್, ಡೋಂಟ್ ಥಿಂಕ್ ವಾಟ್ ಪೀಪಲ್ ವಿಲ್ ಸೇ ಆ್ಯಂಡ್ ಥಿಂಕ್. ಓಕೆ, ಸೊ ನೋಡಿ, ಇದು ನಿಮ್ಮ ಜೀವನ. ಜನರು ಏನು ಅಂದ್ಕೊಳ್ತಾರೆ, ಇಲ್ಲಾಂದರೆ ಜನರು ಏನು ಹೇಳ್ಕೊಳ್ತಾರೆ, ಏನು ತಿಳ್ಕೊಳ್ತಾರೆ ಅನ್ನೋ ಅವಶ್ಯಕತೆ ಇಲ್ಲ. ಓಕೆ, ಸೊ ನಿಮ್ಮ ಲೈಫನ್ನು ನೋಡೋದಕ್ಕೆಲ್ಲ ಹೇಳ್ತಾ ಇದ್ರೆ, ದೇರ್ ಈಸ್ ನಥಿಂಗ್ ಟು ವರಿ ಅಬೌಟ್ ಆ್ಯಂಡ್ ಫೀಲ್ ಗಿಲ್ಟ್ ಅಬೌಟ್ ಇಟ್, ಲರ್ನ್. ಸೊ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಎಲ್ಲೂ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಗಿಲ್ಟಿ ಕೂಡ ಫೀಲ್ ಆಗೋದು ಬೇಡ. ನಾನು ನನ್ನಿಂದ ಹೀಗಾಯಿತು ಅನ್ನೋ ಒಂದು ಭಾವನೆಯನ್ನು ಯಾವತ್ತೂ ಇಟ್ಕೊಳ್ಬೇಡಿ. ಅದರಿಂದ ನಿಮಗೆ ಕಲಿಯೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 1. ಓಕೆ, ಸೊ ನಾನು ಸ್ಕ್ರೀನಲ್ಲಿ 12 ಕೂಡ ನೋಡ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪೈಲ್ ನಂಬರ್ 2. Pile number 2. Okay, needed to keep moving and healing and growing. Yes, ಆದಷ್ಟು ಮೂವಿಂಗ್, ಕೀಪ್ ಗೋಯಿಂಗ್. ಓಕೆ, ಪೈಲ್ ನಂಬರ್ 2. ಆ್ಯಂಡ್ ಹೀಲ್ ಆಗುವಂಥ ಅವಶ್ಯಕತೆ ಇದೆ ಆ್ಯಂಡ್ ಬೆಳೆಯುವಂಥ ಅವಶ್ಯಕತೆ ಇದೆ. ಆದಷ್ಟು ನಿಮ್ಮನ್ನು ಹೀಲ್ ಮಾಡೋದೆ. ನಾನು ಹೇಳ್ದೆ ಅಲ್ವಾ, ರೆಸ್ಟ್ ಆ್ಯಂಡ್ ರೆಸ್ಪೆಕ್ಟ್. ಬಿ ಕಾನ್ಷಿಯಸ್ ವಾಟ್ ಯು ಆರ್ ಡೂಯಿಂಗ್, ಸೇಯಿಂಗ್, ಲಿಸಿಂಗ್. ಎಸ್, ಇದು ನಿಮಗೆ ಇನ್ನೊಂದು ಸಲ ಬಂತು ಹೇಳೋದು. ನಿಮ್ಮ ನಾಲಿಗೆಯಲ್ಲಿ ಏನಿದೆ ನೋಡಿ, ಅದು ಹಿಡಿತಾ ಇರಲಿ. ಯಾರಿಗಾದರೂ ಏನಾದರೂ ಹೇಳೋದು ಥರ ಮಾಡೋದಕ್ಕೆ ಹೋಗಬೇಡಿ. ಬಿ ಕಾನ್ಷಿಯಸ್, ಆದಷ್ಟು ಪ್ರಜ್ಞೆ ಇದ್ದು ಮಾತಾಡಿ, ನೋಡಿ, ಕೇಳಿ.
ಓಕೆ, ಸೊ ನಿಮ್ಮ ಮುಂದೆ ಇರುವವರು ಏನೋ ಮಾತಾಡ್ತಾ ಇದ್ದಾರೆ, ನೀವು ಕಾನ್ಷಿಯಸ್ಸಲ್ಲಿ ಇಲ್ಲ ಅವ್ರು ಏನು ಮಾತಾಡ್ತಾ ಇರೋದನ್ನು. ಬಿಕಾಸ್ ಕೆಲವೊಮ್ಮೆ ನಿಮಗೆ ಗೈಡೆನ್ಸ್ ಕೂಡ ಸಿಗುವಂತಹ ಲಕ್ಷಣ ಇದೆ ಇಲ್ಲಿ. ಓಕೆ, ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್. ಡೋಂಟ್ ಶೇರ್ ಎನಿಥಿಂಗ್. ನೋಡಿ, ಯಾರ ಜೊತೆನೂ ಶೇರ್ ಮಾಡುವಂಥ ಅವಶ್ಯಕತೆ ಇದೆ. ಈವಲ್ ಐ, ನೀವು ಏನು ಹೇಳ್ತೀರಾ ನೋಡಿ ಅದನ್ನ ನೀವು ಬೇರೆಯವ್ರ ಜೊತೆ ಶೇರ್ ಮಾಡ್ತೀರಾ ಅಂತಂದರೆ ಅದಕ್ಕೆ ಈವಲ್ ಐ ಆಗುವಂತಹ ಲಕ್ಷಣಗಳನ್ನು ನೋಡ್ತಾ ಇದ್ದೀನಿ. ಅಂತಂದರೆ ಬೇರೆಯವರ ದೃಷ್ಟಿ. ಸ್ಟೇ ಕಾಮ್, ಬಿ ಪಾಸಿಟಿವ್. ಅದೇ ಇವಾಗ ತಾನೇ ಹೇಳ್ತಾ ಇದೆ. ಆದಷ್ಟು ಕಾಮ್ ಆಗಿರಿ ಆ್ಯಂಡ್ ಪಾಸಿಟಿವ್ ಆಗಿರಿ. ಓಕೆ, ಸೊ ಫೈನಲ್ ಕಾರ್ಡಿಂದ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಏಂಜಲ್ಸ್. Thank you. Pile number 2. Listen, just listen. Stop gossiping, stop talking. ನೋಡಿ, ನಿಮಗೆ ಮಾತಾಡೋದ್ರಲ್ಲಿ ಜಾಸ್ತಿ ಬಂದಿದೆ. ಸೊ ಆದಷ್ಟು ಕೇಳುವಂಥ ಅವಶ್ಯಕತೆ ಇದೆ. ನೈಟ್ ಆಫ್ ಕಪ್ಸ್ ಕೂಡ ಅದನ್ನೇ ಹೇಳುತ್ತೆ. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ರೆ, ಗಾಸಿಪ್ ಮಾಡೋದನ್ನು ಬಿಟ್ಬಿಡಿ. ಸ್ಟಾಪ್ ಟಾಕಿಂಗ್ ಮಾತಾಡೋದನ್ನು ಕೂಡ ಬಿಟ್ಬಿಡಿ. ಜಸ್ಟ್ ಕೇಳಿ ಏನು ಆಗ್ತಾ ಇದೆ ಸುತ್ತಮುತ್ತ. ಕೀಪ್ ಐ ಆನ್ ಸರೌಂಡಿಂಗ್, ಡೋಂಟ್ ಟ್ರಸ್ಟ್ ಈಸಿಲಿ. ಅದೇ ನಾನು ಹೇಳಿದೆ. ಇನ್ನು ನಿಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ನೋಡಿ, ಅದರ ಮೇಲೆ ಒಂದು ಕಣ್ಣಿಟ್ಟಿರಿ. ಯಾರನ್ನು ಕೂಡ ಈಸಿಲಿಯಾಗಿ ಟ್ರಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗಿಂದ ನಿಮಗೆ ಗೈಡೆನ್ಸ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಐ ಸೆಂಡ್ ಯು ಲವ್ ಆ್ಯಂಡ್ ಲೈಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ಹೆಲೋ, ಪೈಲ್ ನಂಬರ್ 2. ಸೊ ನೀವು ಚೂಸ್ ಮಾಡಿದ್ದೀರಾ ಸಕ್ಸಸ್. ಓಕೆ, ಸೊ ನಿಮಗಿಲ್ಲಿ ಏಂಜಲ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ತಡವಾದರೂ ಕೂಡ ನಿಮ್ಮ ಲೈಫಲ್ಲಿ ಯಶಸ್ಸು ಅನ್ನೋದು ಇದೆ. ಇದು ಯಾವುದೇ ರೀತಿಯಾದಂತಹ ಯಶಸ್ಸು ಇರಬಹುದು. ಲೈಕ್ ಇದು ಕರಿಯರ್ ರಿಲೇಟೆಡ್, ಸ್ಟಡಿ ರಿಲೇಟೆಡ್, ಮ್ಯಾರೇಜ್ ರಿಲೇಟೆಡ್, ಮದುವೆ ರಿಲೇಟೆಡ್ ಆ್ಯಂಡ್ ಮಗು ಆಗಬೇಕು ಅನ್ನೋ ಒಂದು ಇದರಲ್ಲಿರ್ಬೋದು. ಯಾವುದೇ ರೀತಿ ಅಂತ ಎಲ್ಲ ಕೂಡ ನಿಮ್ಮ ಪರ್ಸ್ನಲ್ ಇರ್ಬೋದು, ಪ್ರೊಫೆಷ್ನಲ್ ಇರ್ಬೋದು. ಓಕೆ, ಆ್ಯಂಡ್ ಒನ್ ಥಿಂಗ್ ಇಸ್, ನಿಮಗೆ ಇಲ್ಲಿ ಒಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾವಾಗಲೂ ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸಿ, ಯಾವಾಗಲೂ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ, ಖುಷಿಯಾಗಿ ಇರೋದಕ್ಕೆ ಪ್ರಯತ್ನ ಪಡಿ. ಸೊ ಆವಾಗಲೇ ನೀವು ಸಕ್ಸಸ್ಸನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯ. ಓಕೆ, ಸೊ ಯಾವಾಗ ನೋಡಿದ್ರು ಗಿವಿಂಗ್ ಮೋಡಲ್ಲಿ ಇರೋದಲ್ಲ, ಯಾವಾಗ ನೋಡೋದು ಕೊಡ್ತಾ ಇರೋದಲ್ಲ, ರಿಸೀವಿಂಗ್ ಎನರ್ಜಿಯಲ್ಲೂ ಕೂಡ ಇರಬೇಕು. ತೊಗೊಳ್ಳೋದು ಆ್ಯಂಡ್ ಕೊಡೋದು. ನೀವು ಕೊಡೋದು ಜಾಸ್ತಿ ಇರಬಹುದು, ತೊಗೊಳ್ಳೋದು ತುಂಬ ಕಡಿಮೆ ಇರ್ಬೋದು. ಬಟ್ ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾರಾದರೂ ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತಂದರೆ ಎಸ್, ಅವ್ರಿಗೆ ಹೇಳಿಬಿಡಿ ಓಕೆ ಹೆಲ್ಪ್ ಮಾಡಿ ಅನ್ನೋದು. ಹೆಲ್ಪ್ ಕೇಳಬೇಕು ಅಂತ ಇದ್ದರೆ ಹೆಲ್ಪನ್ನು ಕೂಡ ಕೇಳಿ. ಓಕೆ, ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಆ್ಯಂಡ್ ಪೈಲ್ ನಂಬರ್ 2, ನಿಮ್ಮ ಲೈಫಲ್ಲಿ ಏನಿದೆ ನೋಡಿ, ಒಂದು ಮಿರಕಲ್ ನಡೆಯುತ್ತೆ. ಓಕೆ, ಸೊ ಬಿಕಾಸ್ ಎಲ್ಲಿ ಮಿರಕಲ್ ಎನರ್ಜಿನ ನಾನು ನೋಡ್ತಾ ಇದ್ದೀನಿ, ಫೀಲ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಏನು ಅಂತಂದರೆ, ಒಂದು ಮಿರಕಲ್ ನಡೆಯುತ್ತೆ ನಿಮ್ಮ ಲೈಫಲ್ಲಿ. ಇಲ್ಲಿ ತನಕ ಯಾವುದಕ್ಕೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ರಿ, ಕಾಯ್ತಾ ಇದ್ರಿ ನೋಡಿ, ಅಲ್ಲಿ ನೀವೊಂದು ಮಿರಕಲನ್ನು ನೀವು ನೋಡ್ಬೋದು. ಓಕೆ, ಸೊ ಎಸ್, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2 ಟ್ಯಾರೋಯಿಂದ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಡಿಯರ್ ಟ್ಯಾರೋ, ಡಿವೈನ್ ಟ್ಯಾರೋ. ಥ್ಯಾಂಕ್ ಯು. Pile number 2. Pile number 2. Thank you so much. ವಾವ್, ದ ಸನ್ ಕೂಡ ಸಕ್ಸಸ್ ಬಗ್ಗೆನೇ ಮಾತಾಡುತ್ತೆ. ಈ ಸನ್ ಕಾರ್ಡ್ ಬಂತು ಅಂತಂದರೆ ಎಲ್ಲದರಲ್ಲೂ ಸಕ್ಸಸ್ ಬಗ್ಗೆನೇ ಮಾತಾಡುತ್ತೆ. ಬಿಕಾಸ್ ಈ ಕಿರಣಗಳೇನಿದೆ ನೋಡಿ, ಇದು ಎಕ್ಸ್ಟೆಂಡ್ ಆಗ್ತಾ ಇದೆ, ಒಂದೇ ಇದರಲ್ಲಿಲ್ಲ. ಇದೇ ಒಳಗಡೆ ನೀವು ಕಿರಣನ ನೋಡ್ತಾ ಇದ್ದ, ಕಿರಣ ಇನ್ನಷ್ಟು ಪೂರ್ತಿ ತೋರಿಸಿಲ್ಲ, ರೈಟ್? ಇನ್ನೂ ಈ ಕಿರಣಗಳೇನಿದೆ ನೋಡಿ, ಇದು ಇನ್ನಷ್ಟು. ಆ್ಯಂಡ್ ಇಲ್ಲೂ ಕೂಡ ನೀವು ನೋಡಿದರೆ ನೋಡಿ, ಲೈಟ್ಸ್ ಇದೆ. ಆ್ಯಂಡ್ ಈ ಲೈಟ್ಸ್ ನೋಡಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ. ಸೊ ದ ಸನ್ ಕಾರ್ಡ್ ಕೂಡ ಅದನ್ನೇ ಹೇಳುತ್ತೆ ಇಲ್ಲಿ. ಓಕೆ, ನನಗೆ ಇಲ್ಲಿ ಇನ್ನೊಂದು ಮೆಸೇಜ್ ಸಿಗ್ತಾ ಇದೆ ಪೈಲ್ ನಂಬರ್ 2. ಏನು ಅಂತಂದರೆ, ಒಂದು ಸಣ್ಣ ಮಟ್ಟದ ಸಕ್ಸಸ್ ನಿಮಗೆ ಸಿಗುತ್ತೆ, ಬಹು ಬೇಗ ಸಿಗುತ್ತೆ. ಸಣ್ಣ ಮಟ್ಟದ ಸಕ್ಸಸ್, ದೊಡ್ಡ ಮಟ್ಟದ ಸಕ್ಸಸ್ ಅಂತ ಹೇಳೋದಿಲ್ಲ. ಸಣ್ಣ ಮಟ್ಟದ ಒಂದು ಸಕ್ಸಸ್ ಏನಿದೆ ನೋಡಿ, ಅದು ಬಹು ಬೇಗ ನಿಮಗೆ ಸಿಗುತ್ತೆ. ಓಕೆ, ಸೊ ಮದುವೆ ಕೂಡ ಇದೆ ಇಲ್ಲಿ. ಮದುವೆ ಪ್ರಪೋಸಲ್ಸ್ ಕೂಡ ಬರಬಹುದು. ಓಕೆ, ಪೈಲ್ ನಂಬರ್ 2.
ಬಟ್ ಅದೇ ನಾನು ಹೇಳಿದೆ ಅಲ್ವಾ, ಏನೋ ಒಂದು ಇಲ್ಲಿ ಮಿರಕಲ್ ಇದೆ, ಅದು ರೈಟ್ ನಾವು ನಿಮಗೆ ಕಾಣ್ತಾ ಇಲ್ಲ. ಬೇರೆ ಎಲ್ಲನೂ ನಿಮಗೆ ನಿಮ್ಮ ಕಣ್ಣ ಮುಂದೆ ಸಿಗ್ತಾ ಇರ್ಬೋದು, ಕಾಣ್ತಾ ಇರ್ಬೋದು, ಬಟ್ ಒಂದು ಮಿರಕಲ್ಸ್ ಏನಿದೆ ನೋಡಿ, ಅದು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಫೈಲ್ ನಂಬರ್ ಎಸ್, 10 of cups, ಬ್ಯೂಟಿಫುಲ್, ಮಿಲ್ಕ್ ಆ್ಯಂಡ್ ಹನಿ. Thank you so much, angels. Okay. Pile number 2. ಇಲ್ಲಿ ಹ್ಯಾಪಿ ಎಂಡಿಂಗನ್ನು ನಾನು ನೋಡ್ತಾ ಇದ್ದೀನಿ. ಹ್ಯಾಪಿ ಎಂಡಿಂಗನ್ನು ನೋಡ್ತಾ ಇದ್ದೀನಿ ರಿಲೇಷನ್ಶಿಪ್ಪಲ್ಲಿ. ಓಕೆ, ಸ್ಪೆಷಲಿ ರಿಲೇಷನ್ಶಿಪ್ಪಲ್ಲಿ ಹ್ಯಾಪಿ ಎಂಡಿಂಗನ್ನು ನೋಡ್ತಾ ಇದ್ದೀನಿ ನಾನು. ಆ್ಯಂಡ್ ಫ್ಯಾಮಿಲಿ ರಿಯೂನಿಯನ್ನ ಕೂಡ ನಾನು ನೋಡ್ತಾ ಇದ್ದೀನಿ. ಟೋಟಲಾಗಿ ಹೇಳಬೇಕು ಅಂತಂದರೆ ಅಲ್ಟಿಮೇಟ್ ಹ್ಯಾಪಿನೆಸ್ನ ನೋಡ್ತಾ ಇದ್ದೀನಿ. ಸಂತೋಷದ ಕ್ಷಣಗಳು ಏನಿದೆ ನೋಡಿ, ಅದು ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಸಂತೋಷದ ಕ್ಷಣಗಳು. ಕೆಲವರು ಇಲ್ಲಿ ಸೆಕೆಂಡ್ ಬೇಬಿನ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಎಸ್, ಸೆಕೆಂಡ್ ಬೇಬಿ ಆಗುತ್ತೆ. ಫ್ಯಾಮಿಲಿಯಲ್ಲಿ ಗುಡ್ ನ್ಯೂಸ್ ಬರುತ್ತೆ. ಓಕೆ, ಕಿಂಗ್ ಆಫ್ ಸೋರ್ಡ್ಸ್. ನಿಮಗೋಸ್ಕರ ಹೊಸ ಪೋರ್ಟಲ್ ಕೂಡ ಓಪನ್ ಆಗ್ತಾ ಇದೆ, ಪೈಲ್ ನಂಬರ್ 2. ಓಕೆ, ಆ್ಯಂಡ್ ಪೈಲ್ ನಂಬರ್ 1ಅಲ್ಲಿ ಕೂಡ ಅದೇ ಬರ್ತಾ ಇದೆ. ಏನು ಅಂತಂದರೆ ಕೇಳುವಂಥ ಒಂದು ಎಬಿಲಿಟಿ. ಸೊ ಕೇಳಿ 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 ಲಿಸನ್. ಸೊ ನಿಮ್ಮ ಕೂಡ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಮುಂದೆ ಇರುವವರು ನಿಮ್ಮ ಜೊತೆ ಏನಾದರೂ ಮಾತಾಡ್ತಾ ಇದ್ದಾರೆ ಅಂತಂದರೆ ಅದನ್ನ ಕೇಳಿ, ರಿಜೆಕ್ಟ್ ಮಾಡಿಬಿಡಿ, ಕೇಳಿ. ಓಕೆ, ಸೊ ಇಲ್ಲಿ ನಿಮ್ಗೆ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಕ್ಲಾರಿಟಿನ ತೊಗೊಂಡು ಬನ್ನಿ ಲೈಫಲ್ಲಿ. ಕ್ಲಾರಿಟಿ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಇಲ್ಲಿ ಏನು ಅಂತಂದರೆ ಲೈಕ್ ಪ್ರಾಕ್ಟಿಕಲ್ ಆ್ಯಂಡ್ ರ್ಯಾಷ್ನಲ್ ಆಗಿ ಯೋಚನೆ ಮಾಡುವಂಥ ಅವಶ್ಯಕತೆ ಇದೆ. ಪ್ರಾಕ್ಟಿಕಲ್ ಆಗಿ ಕೂಡ ಯೋಚನೆ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ. ಓಕೆ, ವಾ, ಬಾಟಮ್ ಆಫ್ ದ ಡೆಕ್, ದ ಮೂನ್. ಏನೋ ಒಂದು ಸೀಕ್ರೆಟ್ ಎನರ್ಜಿ ಇದೆ ಪೈಲ್ ನಂಬರ್ 2. ಸೊ ಅದು ನಿಮಗೆ ಸಕ್ಸಸ್ ಆಗೋದಕ್ಕೆ ಬಿಡ್ತಾ ಇಲ್ಲ. ಸೊ ಮೇ ಬಿ ಇದು ಜನರು ಇರಬಹುದು, ಇಲ್ಲ ಅಂದರೆ ಸಿಚುವೇಶನ್ಸ್ ಆ ಥರ ಆಗಿರಬಹುದು. ಓಕೆ, ಸೊ ಇಲ್ಲಿ ಸನ್ ಇದೆ ಆ್ಯಂಡ್ ಇಲ್ಲಿ ಮೂನ್ ಇದೆ. ಎರಡೂ ಕೂಡ ಏನು ಇನ್ನೊಂದು ಯಾನ್ ಎನರ್ಜಿ ಬಗ್ಗೆ ಮಾತಾಡುತ್ತೆ. ಸೊ ಎಸ್, ಪೈಲ್ ನಂಬರ್ 2 ಲೈಫನ್ನು ಹೇಗೆ ಇಟ್ಕೊಳ್ಳಿ ಅಂತಂದರೆ ಮೂರನೇ ಅವನಿಗೆ ಲಾಭ ಆಗಬಾರ್ದು ಅಂತಂದರೆ ನೀವಿಬ್ಬರು ಜಗಳ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ನೀವು 3 ಜನ ಫ್ರೆಂಡ್ಸ್ ಇದ್ದೀರ ಅಂತ ಇಟ್ಕೊಳ್ಳೋಣ. 3 ಜನ ಫ್ರೆಂಡ್ಸಲ್ಲಿ ಇಬ್ಬರು ಯಾವಾಗ ನೋಡೋದು ಕಿತ್ತಾಡ್ತಾ ಇದ್ದಾರೆ. ಈ ಕಿತ್ತಾಟದಲ್ಲಿ ಏನಿದೆ ನೋಡಿ, ಮೂರನೇವ ತುಂಬ ಮಜಾ ತೊಗೊಳ್ತಾ ಇದ್ದಾನೆ, ಅದು ತೊಗೊಳ್ತಾ ಇದ್ದಾಳೆ. ಸೊ ಆ ಥರ ಆಗಬಾರ್ದು. ಓಕೆ, ಸೊ ನನಗಿಲ್ಲಿ ನಗೋದನ್ನು ತೋರಿಸ್ತಾ ಇದ್ದಾರೆ. ಇನ್ನೊಬ್ಬರು ನಿಮ್ಮನ್ನು ನೋಡಿ ನಗಬಾರ್ದು. ಓಕೆ, ಅಂತಂದರೆ ವ್ಯಂಗ್ಯವಾಗಿ ಒಂದು ನಗ್ತಾರಲ್ವ, ಸೊ ಅದು ಆಗಬಾರ್ದು. ಓಕೆ, ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಪೈಲ್ ನಂಬರ್ 1ಅಲ್ಲಿ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಇತ್ತು. ಪೈಲ್ ನಂಬರ್ 2 ನಿಮ್ಮಲ್ಲಿ ನಿಮ್ಮ ಆ್ಯನ್ಸಿಸ್ಟರ್ಸ್ ಬ್ಲೆಸ್ಸಿಂಗ್ಸ್ ಇದೆ. ನಿಮ್ಮ ಆ್ಯನ್ಸಿಸ್ಟರ್ಸ್ ಯಾವತ್ತೂ ನಿಮ್ಮ ಕೈ ಬಿಡೋದಿಲ್ಲ. ಓಕೆ, ಆ್ಯನ್ಸಿಸ್ಟರ್ಸ್ ಯಾವಾಗಲೂ ನಿಮ್ಮ ಜೊತೆಗೇ ಇರ್ತಾರೆ. ಓಕೆ, ಅಂತ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಕ್ಲಾರಿಟಿನ ತೊಗೊಂಡು ಬನ್ನಿ. ಲೈಫಲ್ಲಿ ಏನು ಬೇಕು ಏನು ಬೇಡ. ಫಾರ್ ಎಕ್ಸಾಂಪಲ್ಗೆ ನೀವು ಒಂದು ಪಾರ್ಟ್ನರ್ನ ಕೂಡ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಿ ಅಂತಂದರೆ ಯಾವ ಥರದ ಹುಡುಗ ಬೇಕು, ಯಾವ ಥರದ ಹುಡುಗಿ ಬೇಕು. ದ ಸನ್ ಕಾರ್ಡ್ ಬಂತು ಅಂತಂದರೆ ಲೈಕ್ ದ ಮೂನ್ ಇದ್ದು ಕೂಡ ಏನೋ ಲೈಕ್ ಇದರ ಯಾವುದೇ ಥರದ ಏನೋ ಎನರ್ಜಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇದರ ಮುಂದೆ ಬಿಕಾಸ್ ಇದರ ನೀವು ಕಾರ್ಡಲ್ಲಿ ನೀವು ನೋಡಿದರೆ ಬರೀ ಇದರ ಎಕ್ಸ್ಪ್ಯಾಂಡ್ ಆಗ್ತಾ ಇಲ್ಲ. ಈ ಕಾರ್ಡ್ ಒಳಗಡೆ ತೋರಿಸಿದ್ದಾರೆ ಏನೋ ಚಂದ್ರ ಎನರ್ಜಿ. ಬಟ್ ಇಲ್ಲಿ ಹಾಗೆ ಅಲ್ಲ, ಇಲ್ಲಿ ಎಕ್ಸ್ಟೆಂಡ್ ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ಚಂದ್ರ ಆ್ಯಂಡ್ ಮೂನ್ ಎರಡೂ ಕೂಡ, ಮೂನ್ ಆ್ಯಂಡ್ ಸನ್ ಎರಡೂ ಕೂಡ ಇದೆ ಈ ಎನರ್ಜಿಯಲ್ಲಿ. ಬಟ್ ಇಲ್ಲಿ ಸನ್ ಮಾತ್ರ ಇದೆ ಆ್ಯಂಡ್ ಎನರ್ಜಿ ಅದು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಓಕೆ, ಬಟ್ ಇಲ್ಲಿ ಆ ಥರ ಅಲ್ಲ, ಇದರೊಳಗಡೆ ಮಾತ್ರ ಇದೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಡೆವಿಲ್ ಎನರ್ಜಿ ಕೂಡ ಇದೆ, ಸ್ವಲ್ಪ ಡಾರ್ಕ್ ಎನರ್ಜೀಸ್ ಇದೆ. ಪೈಲ್ ನಂಬರ್ 2 ಡಾರ್ಕ್ ಎನರ್ಜೀಸ್ ಇದೆ. ಸೊ ಆದಷ್ಟು ನಿಮ್ಮ ಏನು ಲೈಕ್ ಸೀಕ್ರೆಟ್ಸ್ ಇರ್ಬೋದು, ಅದನ್ನ ಯಾರ ಜೊತೆ ಶೇರ್ ಮಾಡ್ತೀರೋ ನೋಡಿ, ಬಿ ಕೇರ್ಫುಲ್. ಯಾರ ಹತ್ರ ಕೂಡ ಶೇರ್ ಮಾಡೋದಕ್ಕೆ ಹೋಗಬೇಡಿ. ಓಕೆ,
Pile number 2. And ಎಸ್ ಡಾರ್ಕ್ ಎನರ್ಜೀಸ್ ಆ್ಯಂಡ್ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವು ಕೊರಗಜ್ಜನನ್ನು ನೆನೆಸ್ಕೊಳ್ತೀರಾ ಅಂತಂದರೆ ತುಂಬ ಒಳ್ಳೆಯದು. ಓಕೆ, ಬಿಕಾಸ್ ಏನಕ್ಕೆ ಹೇಳ್ತೀನಿ, ಕೊರಗಜ್ಜಲ್ಲಿ ಪ್ರಸಾದ ಏನು ಸಿಗುತ್ತೆ ನೋಡಿ ಅಂತಂದರೆ, ಒಂದು ಹಣೆಗೆ ಹಾಕುವಂಥದ್ದೊಂದು ಕಪ್ಪು ಕಲರ್ದು ಗಂಧ ಸಿಗುತ್ತೆ. ಸೊ ಬಿಕಾಸ್ ಡಾರ್ಕ್ನೆಸ್ ಏನಿದೆ ನೋಡಿ, ಅಂಥದನ್ನು ಅಜ್ಜ ಏನಿದ್ದಾರೆ ನೋಡಿ, ಕೊರಗಜ್ಜ ಏನಿದ್ದಾರೆ ನೋಡಿ, ಅವರು ತುಂಬ ಈಸಿಲಿಯಾಗಿ ತೆಗಿತಾರೆ. ಸೊ ಅವ್ರನ್ನ ನೆನೆಸ್ಕೊಳ್ಳಿ. ಸೊ ಅಂಥ ಎನರ್ಜಿ ನನಗೆ ಇಲ್ಲಿ ಅಂಥ ಎನರ್ಜಿ ಕಾಣ್ತಾ ಇರೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓಕೆ, ಏಂಜಲ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಬಟ್ ಹಾಂ, ಲೆಟ್ಸ್ ಸಿ. ಏಂಜಲ್ಸ್ ಕೂಡ ದೇವದೂತರಲ್ವಾ? ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್. ಬಟ್ ಇಲ್ಲಿ ಯಾವೊಂದು ಎನರ್ಜಿ ಸಿಗ್ತಾ ಇದೆ ಅಂತಂದರೆ, ನೀವು ಎಲ್ಲ ಮಾಡಿ ಯಾವುದಕ್ಕೂ ನಿಮಗೆ ಎಲ್ಲಿಂದ ಕೂಡ ನಿಮಗೆ ಪರಿಹಾರ ಸಿಕ್ಕಿಲ್ಲ ಅಂತಂದರೆ, ಸೊ ಅವರಿಂದ ನಿಮಗೆ ಸಿಗ್ಬೋದು ಅಂತ ಎನರ್ಜಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಫೇಸ್ ಯುವರ್ ಫಿಯರ್ಸ್, ಯು ಕ್ಯಾನ್ ಡೂ ಇಟ್. ನಿಮ್ಮ ಫಿಯರ್ಸ್ ಏನಿದೆ ನೋಡಿ, ಅದನ್ನ ಫೇಸ್ ಮಾಡೋದಕ್ಕೆ ಹೇಳ್ತಾ ಇದ್ರೆ, ಏನು ಭಯ ಪಡ್ಕೊಳ್ಬೇಡಿ. ಓಕೆ, ಲಿವ್ ದ ಪಾಸ್ಟ್ ಬಿಹೈಂಡ್. ವೈ ಥಿಂಕಿಂಗ್ ಪಾಸ್ಟ್ ಬಗ್ಗೆ ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ. ಪಾಸ್ಟ್ ಏನಿದೆ ನೋಡಿ, ಅದು ಆಗೋಯ್ತು, ಅದರ ಬಗ್ಗೆ ಚಿಂತೆ ಮಾಡಿ ಏನೂ ಪ್ರಯೋಜನ ಇಲ್ಲ. ಸೊ ಮೂವ್ ಆನ್ ಆಗೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2. ಏನು ಗೊತ್ತಾ, ಪೈಲ್ ನಂಬರ್ 2, ನೀವು ಯಾವುದೇ ಕೆಲಸ ಇಂಡಿವಿಜುವಲ್ ಆಗಿ ಏನು ಮಾಡ್ತೀರಾ ನೋಡಿ, ಅದು ತುಂಬ ಸಕ್ಸಸ್ ಆಗುತ್ತೆ. ಓಕೆ, ಐ ಡೋಂಟ್ ನೋ, ನನಗಿಲ್ಲಿ ಆ ಥರ ಮೆಸೇಜ್ ಸಿಗ್ತಾ ಇದೆ ಅಂತಂದರೆ, ಪಾರ್ಟ್ನರ್ಶಿಪ್ಪಲ್ಲೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಸಮಥಿಂಗ್ ಈಸ್ ನಾಟ್ ಗೋಯಿಂಗ್ ವೆಲ್, ಸಿ ದ ಫುಲ್ ಪಿಕ್ಚರ್. ಸೊ ರೈಟ್ ನಾವು ಏನೋ ಚೆನ್ನಾಗಿ ಹೋಗ್ತಾ ಇಲ್ಲ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು, ಬಟ್ ನೀವು ಅದನ್ನ ಫುಲ್ ಪಿಕ್ಚರ್ನ ನೋಡ್ತಾ ಇಲ್ಲ, ನೀವು ಅರ್ಧ ಪಿಕ್ಚರ್ ನೋಡ್ತಾ ಇದ್ದೀರಾ. ಆ ಸಿಚುವೇಶನ್ನ ಕರೆಕ್ಟಾಗಿ ನೋಡಿ. ಓಕೆ, ಸಮಥಿಂಗ್ ಈಸ್ ನಾಟ್ ಗೋಯಿಂಗ್ ವೆಲ್, ಸಿ ದ ಫುಲ್ ಪಿಕ್ಚರ್ ನೋಡುವಂಥ ಅವಶ್ಯಕತೆ ಇದೆ. ಲೈಫಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನೋಡಿ, ಎಲ್ಲಿ ನೀವು ಯಾವೊಂದು ಏರಿಯಾಕ್ಕೆ ಹೆಚ್ಚಿನ ಗಮನನ ಕೊಡ್ತಾ ಇಲ್ಲ ಅನ್ನೋದನ್ನು ನೋಡಿ. ಪೈಲ್ ನಂಬರ್ 2, ಯು ಆರ್ ಔಟ್ ಆಫ್ ಕಂಟ್ರೋಲ್, ಸ್ಟೇ ಕಾಮ್. ಔಟ್ ಆಫ್ ಕಂಟ್ರೋಲ್ ಆಗಿದ್ದೀರಾ ರೈಟ್ ನಾವು, ಸ್ಟೇ ಕಾಮ್ ಆಗಿ ಹೇಳ್ತಾ ಇದ್ದಾರೆ. ಬಿಕಾಸ್ ನಿಮ್ಮ ಎಮೋಷನ್ಸ್ ಇರ್ಬೋದು ಪೈಲ್ ನಂಬರ್ 2 ತುಂಬಾ ಔಟ್ ಆಫ್ ಕಂಟ್ರೋಲ್ ಆಗಿರ್ಬೋದು. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2. ಥ್ಯಾಂಕ್ ಯು. ನಾನು ಅದನ್ನು ತೊಗೊಳ್ಳೋದಿಲ್ಲ, ಅದು ಪೈಲ್ ನಂಬರ್ 1ಅಲ್ಲಿತ್ತು. ಸೊ ಡಿಫ್ರೆಂಟೇ ತೊಗೊಳ್ಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ಏಂಜಲ್ಸ್. ಓಕೆ, ಟ್ರಾವೆಲ್ ಆ್ಯಂಡ್ ಅಪ್ಕಮಿಂಗ್ ಟ್ರಿಪ್, ಲೈಫ್ ಚೇಂಜಿಂಗ್ ಇನ್ ಪಾಸಿಟಿವ್ ವೇಸ್. ಮುಂದೆ ಬರುವ ಟ್ರಾವೆಲ್ ಏನಿದೆ ನೋಡಿ, ನಿಮಗೇನಾದರೂ ಅಚಾನಕ್ಕಾಗಿ ಎಲ್ಲಾದರೂ ಟ್ರಾವೆಲ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ರೆ ಅಂತಂದರೆ ಹೋಗಿ. ಬಿಕಾಸ್ ಇದು ನಿಮ್ಮ ಲೈಫನ್ನು ಚೇಂಜ್ ಮಾಡ್ಬೋದು ಇನ್ ಅ ಪಾಸಿಟಿವ್ ವೇಯಲ್ಲಿ. ಓಕೆ, ಅಂತಂದರೆ ಇಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಡೋಂಟ್ ಪ್ಲೀಸ್ ಪೀಪಲ್, ಯು ಕ್ಯಾನ್ ಡೂ ಯೋರ್ ಓನ್, ನೋ ಒನ್ ನೀಡ್, ಯು ಆರ್ ಪವರ್ಫುಲ್. ಸೊ ಜನರನ್ನು ಪ್ಲೀಸ್ ಮಾಡೋದನ್ನು ಫಸ್ಟ್ ಆಫ್ ಆಲ್ ಬಿಟ್ಬಿಡಿ. ಜನರನ್ನು ಪ್ಲೀಸ್ ಮಾಡಬೇಡಿ ಯಾವುದಕ್ಕೂ ಕೂಡ. ಓಕೆ, ಸೊ ನೀವು ಯು ಕ್ಯಾನ್ ಡೂ ಯೋರ್ ಓನ್. ಓಕೆ, ಜನರ ಅವಶ್ಯಕತೆ ಇಲ್ಲ, ನೀವು ತುಂಬ ಪವರ್ಫುಲ್ ಇದ್ದೀರಾ, ನಿಮ್ಮಲ್ಲಿ ಆ ಶಕ್ತಿ ಇದೆ. ಯಾವುದೇ ಕಷ್ಟ ಬಂದರೂ ಕೂಡ ಅದನ್ನ ಎದುರಿಸುವಂಥ ಶಕ್ತಿ ಇದೆ. ಪೈಲ್ ನಂಬರ್ 2, ಫೇಸ್ ಯುವರ್ ಚಾಲೆಂಜಸ್. ಆದಷ್ಟು ನಿಮಗೆ ಅದು ಫೇಸ್ ಮಾಡೋದಕ್ಕಲ್ಲೇ ಹೇಳ್ತಾ ಇದ್ದಾರೆ. ಫಿಯರ್ಸನ್ನು ಫೇಸ್ ಮಾಡಿ, ಚಾಲೆಂಜನ್ನು ಫೇಸ್ ಮಾಡಿ, ಭಯ ಪಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಓಕೆ, ನಿಮ್ಮ ಆನ್ಸಿಸ್ಟರ್ಸ್ ಯಾವಾಗಲೂ ನಿಮ್ಮ ಜೊತೆ ಇದ್ದಾರೆ. ಗೆಟ್ ರೆಡಿ ಫಾರ್ ನೆಕ್ಸ್ಟ್ ಅಡ್ವಾಂಟೇಜಸ್. ಓಕೆ, ನಿಮ್ಮ ಲೈಫಲ್ಲಿ ನೆಕ್ಸ್ಟ್ ಅಡ್ವಾಂಟೇಜಸ್ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನಿಮ್ಮನ್ನು ರೆಡಿ ಆಗೋದಕ್ಕೆ ಹೇಳ್ತಾ ಇದ್ದಾರೆ ಪೈಲ್ ನಂಬರ್ 2. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2ಗೆ ಬೇರೆ ಏನು ಮೆಸೇಜ್ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2, ಇಟ್ ಈಸ್ ಕಮಿಂಗ್ ಯುವರ್ ವೇ, ವೇಟ್ ಈಸ್ ಓವರ್ ಮೈ ಡಿಯರ್. ಓಕೆ, ಇಟ್ ಈಸ್ ಕಮಿಂಗ್ ಯುವರ್ ವೇ. ಏನೋ ನೀವು ಅಂದ್ಕೊಳ್ತಾ ಇದ್ದೀರಾ ನೋಡಿ, ಅದು ನಿಮ್ಮ, ಅದೇ ನಾನು ಹೇಳ್ದೆ ಅಲ್ವ, ಏನೋ ಒಂದು ಮಿರಕಲ್ ನಡೆಯುತ್ತೆ ಅನ್ನೋದು. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ರೆ, ಇಟ್ ಈಸ್ ಕಮಿಂಗ್ ಯುವರ್ ವೇ, ವೇಟಿಂಗ್ ಈಸ್ ಓವರ್. ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ನೋಡಿ, ಅದು ಓವರ್ ಆಗ್ತಾ ಇದೆ. ಸೆಲ್ಫ್ ಲವ್ ಆ್ಯಂಡ್ ಸ್ಪಿರಿಚುವಲ್ ಗ್ರೋತ್, ನ್ಯೂ ಬಿಗಿನಿಂಗ್. ಎಸ್, ಆದಷ್ಟು ಸೆಲ್ಫ್ ಲವ್ ಮಾಡೋದನ್ನು ಮರಿಬೇಡಿ. ನಿಮ್ಮನ್ನು ನೀವು
ನಿಮಗೋಸ್ಕರ ಟೈಮನ್ನು ಮೀಸಲಾಗಿಡಿ. ಮೊಬೈಲ್ ಫೋನೆಲ್ಲ ಏನಿದೆ ನೋಡಿ ಅದನ್ನ ಬದಿಗಿಟ್ಟು ಜಸ್ಟ್ ಕೂತ್ಕೊಂಡ್ರೂ ಕೂಡ ಆಗುತ್ತೆ. ನೇಚರ್ ಜೊತೆ ಕೂತ್ಕೊಳ್ಳೋದು, ಇಲ್ಲಾಂದರೆ ನೋಡುವಂಥದ್ದು ಸುತ್ತಮುತ್ತ ಏನೆಲ್ಲ ನಡೀತಾ ಇದೆ, ನೇಚರಲ್ಲಿ ಏನಾಗ್ತಾ ಇದೆ ಅನ್ನೋದು ಕೂಡ ಓಕೆ. ಆ್ಯಂಡ್ ಸ್ಪಿರಿಚುವಲ್ ಗ್ರೋತ್ ಕೂಡ ಆಗೋದಕ್ಕೆ ಸಾಧ್ಯ ಇದೆ ಯಾವಾಗ ನೀವು ನಿಮ್ಮ ಮೇಲೆ ಹೆಚ್ಚಿನ ಗಮನನ ಕೊಡ್ತೀರಾ ನೋಡಿ ಆವಾಗ. ಓಕೆ, ನ್ಯೂ ಬಿಗಿನಿಂಗ್, ನಿಮಗೋಸ್ಕರ ನ್ಯೂ ಬಿಗಿನಿಂಗ್ ಅವೈಲೇಬಲ್ ಇದೆ ಪೈಲ್ ನಂಬರ್ 2. ಓಕೆ, ಸೊ ಎಸ್, ದಿಸ್ ಈಸ್ ಪೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.